ಹಾಯ್ ವರುಣ್, ಹೇಗಿದ್ದೀರಾ? ಹಾಯ್, ಸೂಪರ್ ಇದೆ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಏನಿದು ಮದುಮಗನ್ ತರ ರೆಡಿ ಆಗ್ಬಿಟ್ಟಿದ್ದೀರಾ? ಏನ್ ಸ್ಪೆಷಲ್? ಇವತ್ತು ನಮ್ಮ ಬೃಂದಾವನ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನವಗ್ರಹ ಶಾಂತಿ ಪೂಜೆ ಮಾಡಿಸ್ತಾ ಇದ್ದೀವಿ. ಸೊ ಅದ್ರದ್ದು ಫಂಕ್ಷನ್ ನಡೀತಿದೆ, ಅದಕ್ಕೆ ಈ ಗೆಟಪ್. ನಾವೆಲ್ಲೂ ಇನ್ನೊಂದ್ಸಲ ಮಾತಾಡ್ತಾ ಇದ್ದಾರೇನೋ ವರುಣ್ ಅಂತ. ಇಲ್ಲ ಇಲ್ಲ ಇಲ್ಲ, ವರುಣ್ ಅಲ್ಲ, ಆಕಾಶ್. ವರುಣ್ ಇನ್ನೂ ಮದುವೆ ಆಗಿಲ್ಲ, ಆಕಾಶ್ ಮಾತ್ರ ಮದುವೆ ಆಗಿರೋದು. ನೋಡೋಣ ಅಂತ. ಇಲ್ಲಿ ಕಾನ್ಶಿಯಸ್ ಆಗಿದ್ದೀರಾ ಇಲ್ಲ ಇಲ್ಲ ಇಲ್ಲ, ಸ್ಟಡಿ ಆಗಿದ್ದೀನಿ. ಓಕೆ. ಹೇಗ್ ನಡೀತಾ ಇದೆ ಪಾತ್ರದ ಬಗ್ಗೆ? ಆಕಾಶನ ಪಾತ್ರನ ಹೇಗೆ ನಿಮ್ಗೆ ಅಪ್ರೋಚ್ ಆಯ್ತು? ಯಾವ ರೀತಿ ನೀವು ಇದನ್ನ ಒಪ್ಕೊಂಡ್ರಿ ಅಂತ? ಅಂದರೆ ನನಗೆ ಈ ಪಾತ್ರ ನಂಗೆ ಸಿಕ್ಕಿದ್ದು ರಾತ್ರಿ 2 ಗಂಟೆಗೆ, ನೈಟ್ 2 ಗಂಟೆ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು. ಅವಾಗ ತಾನೇ ದೀಪಾವಳಿ ಹಬ್ಬ ಇತ್ತು, ಊಟ ಮಾಡಿ ಆರಾಮಾಗಿ ಮಲ್ಕೊಂಡಿದ್ದೆ. ಸೊ ಲಕ್ಷ್ಮಿನೇ ಬಂದ್ಬಿಟ್ಟು ಬಾಗಿಲು ತೆರೆದಂಗೆ ಆಯಿತು. 2 o'clock ನೈಟ್ ಫೋನ್ ಬಂತು, ಸೊ ಹಿಂಗಿದೆ ಮಾಡ್ತೀರಾ ಅಂತ. ಸರಿ ಅಂತ ಹೋಗಿ ರಾಮ್ಜಿ ಸರ್ನ ಮೀಟಾಗಿ ಅವರೊಂದು ಸ್ಕ್ರಿಪ್ಟ್ ಕೊಟ್ಟರು. ಅಲ್ಲೇ ಆಡಿಷನ್ ಎಲ್ಲ ಆಯಿತು. ಸೊ ನೈಟೇ ಸೆಲೆಕ್ಟ್ ಆಗಿ ಆಮೇಲೆ ನೆಕ್ಸ್ಟ್ ದಿನ ಶೂಟಿಂಗು. ಅದು ಮದುವೆ ಸೀನೆ ಮತ್ತೆ ಶೂಟ್ ಮಾಡಿದ್ದು. ತುಂಬ ದೊಡ್ಡ ಸೆಟಪ್ಪು ಮತ್ತು ದೊಡ್ಡ ದೊಡ್ಡ ಆ್ಯಕ್ಟ್ರಸ್ಸು ಮತ್ತು ಎಷ್ಟೋ 100 ಜನ ಇದ್ದರು. ಅವ್ರ ಮುಂದೆ ಮಾಡೋಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಇತ್ತು, ಆದ್ರೆ ತೊಗೊಂಡು ಮಾಡಿದೆ. ಓಕೆ, 2 ಗಂಟೆಯಿಂದ ಹೋಗ್ಬಿಟ್ಟು ಆಡಿಷನ್ ಕೊಟ್ಬಿಟ್ರಾ ರಾತ್ರಿ? ನನಗೆ ಕನ್ಸು ಅನಿಸ್ತಿದ್ದು ಅದು. ಆಮೇಲೆ ನೋಡಿದ್ರೆ ನಿಜಾನೇ ಆಯಿತು. ಹೋಗಿ ಅದೇ ನಂಗೊಂಥರ ಭಯ. ಫಸ್ಟ್ ಟೈಮು ಅದು 2 ಗಂಟೆ ರಾತ್ರಿ ಕರೆದ್ರಲ್ಲ, ಒಂಥರ ಭಯ ಆಯಿತು. ಸೊ ಆದರೂ ಪರವಾಗಿಲ್ಲ ಅಂತ ಹೋಗಿ ಮಾಡಿದೆ. ಹೆಂಗೋ ಸೆಲೆಕ್ಟ್ ಆಗಿದ್ದೀನಿ. ಫೇಕ್ ಕಾಲು ಆ ಥರ ಏನು ಫೀಲ್ ಬಂದಿಲ್ವಾ? ಫೀಲ್ ಬಂತು. ಆಮೇಲೆ ಎಲ್ಲೋ ಒಂದು ಕಡೆ ರಾಮ್ಜಿ ಸರ್ ಅಂತ ಹೇಳಿದ್ರು. ಸ್ವಲ್ಪ ಅವಾಗ ಧೈರ್ಯ ಬಂತು. ಅವಾಗ ಹೋಗಿದ ತಕ್ಷಣ ಆಮೇಲೆ ಸಮಾಧಾನ ಆಯ್ತು. ಅಲ್ಲಿ ನೋಡಿದ ತಕ್ಷಣ ಅವ್ರದ್ದು ರಾಮ್ಜಿ ಟವರ್ ಹೋದೆ ಅಲ್ಲಿಗೆ. ಅಲ್ಲಿ ನೋಡಿದ ತಕ್ಷಣ ಸ್ವಲ್ಪ ಖುಷಿ ಆಯಿತು. ಆಮೇಲೆ ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆದೆ. ಓಕೆ. ಹೇಗೆ ಅಂದ್ರೆ ಇದೊಂದು ರಿಪ್ಲೇಸ್ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಿತ್ತಾ? ಆಮೇಲೆ ನಿಮ್ಗೆ ಸೀರಿಯಲ್ನ ಏನಾದ್ರು ಫಾಲೋ ಮಾಡಿದ್ರಾ? ನಾನು ಈ ಸೀರಿಯಲ್ ನೋಡಿದ್ದಿಲ್ಲ. ಬಿಗ್ ಬಾಸ್ ಒಂದ್ಸಲಿ ಬಂದಿತ್ತು, ಫುಲ್ ಇಡೀ ಟೀಮ್ ಬಿಗ್ ಬಾಸ್ಗೆ ಬಂದಿತ್ತು. ಸೊ ಅವಾಗ ನೋಡಿದ್ದೆ ಬೃಂದಾವನ ಅಂತ. 36 ಮೆಂಬರ್ಸ್ ಇದ್ದಾರೆ ಫ್ಯಾಮಿಲಿಲಿ. ನಾನು ಅಷ್ಟು ಜಾಸ್ತಿ ಸೀರಿಯಲ್ಸಲ್ಲಿ ನೋಡಲ್ಲ. ನಮ್ಮ ಮನೇಲಿ ನೋಡ್ತಾರೆ, ನಮ್ಮ ಅಮ್ಮ ನಮ್ಮ ಅಕ್ಕ ಎಲ್ಲ ನೋಡ್ತಾರೆ. ಅವ್ರಿಗೆ ಹೋಗಿ ಹೇಳಿದೆ ಹಿಂಗೆ ಸೆಲೆಕ್ಟ್ ಆಗಿದ್ದೀನಿ ನಾನು ಅಂತ. ಅವ್ರು ಫುಲ್ ಶಾಕು. ಬೃಂದಾವನ ನೀನು ಮಾಡ್ತಿದ್ಯಾ? ಮತ್ತು ಅವನು ಅದೇನಾಯಿತು ಗೊತ್ತಿಲ್ಲ, ನಂಗೆ ಕರೆದ್ರು, ನಾನು ಮಾಡ್ತಾಯಿದ್ದೀನಿ ಅಂತಂದೆ. ಅವರು ತುಂಬ ಖುಷಿ ಆದರು, ನಾನು ಖುಷಿಪಟ್ಟೆ. ಖುಷಿ ಆಗ್ತಿದೆ ಅಷ್ಟೇ, ಏನು ಮಾತೇ ಬರ್ತಿಲ್ಲ. ಓಕೆ. ಸೀರಿಯಲ್ಗೆ ಸೆಲೆಕ್ಟ್ ಆದ್ಮೇಲೆ ಆಕ್ಟಿಂಗ್ ಈಗ ಮಾರ್ನಿಂಗ್ ನಿಮ್ಗೆ ಶೂಟಿಂಗ್ ಶುರು ಆಯ್ತು ಅಂತ ಹೇಳಿದ್ರಿ. ಈಗ ರೀಲ್ಸ್ ಮತ್ತೆ ಆಕ್ಟಿಂಗ್ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ಯಾವ ತರ ನೀವು ಪ್ರಿಪೇರ್ ಆದ್ರಿ ಅಂತ? ಮೆಂಟಲಿ ಪ್ರಿಪೇರ್ ಆಗಬೇಕು, ಹೌದು, ಟೈಮ್? ರೀಲ್ಸೇ ಸಪ್ರೇಟು, ಆ್ಯಕ್ಟಿಂಗೇ ಸಪ್ರೇಟ್. ನಿಜವಾಗ್ಲೂ ರೀಲ್ಸ್ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡೋಕ್ಕಂತೂ ಚಾನ್ಸೇ ಇಲ್ಲ. ಸೊ ಅದು ಒಂದು 10%, ಇದು 100% ನಾವೇ ಎಫೆಕ್ಟ್ ಆಗಬೇಕು. ಅಲ್ಲಿ ಯಾರ್ದೋ ಮಾಡಿರೋ ಸಾಂಗು, ಯಾರ್ದೋ ಮಾಡಿ ಡೈಲಾಗ್ ಹೇಳೋಕ್ಕೆ ಒಂದು 10 ಸೆಕೆಂಡ್ 20 ಸೆಕೆಂಡ್ ಅಷ್ಟೇ. ಸೊ ಇಲ್ಲಿ ನಾವೇ ಆ ಪಾತ್ರಕ್ಕೆ ನಾವೇ ಹೋಗಿ ಡೈಲಾಗ್ ನಾವೇ ಕಲ್ತ್ಕೊಂಡು ಹೇಳೋಕ್ಕೆ ಸ್ವಲ್ಪ ಟಫ್ ಅಂತ ಹೇಳ್ಬೋದು ಅಷ್ಟೇ. ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಹೋಗ್ತಾ 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 ಹಂಗೆ ಈಸಿ ಆಗ್ತಾ ಹೋಗುತ್ತೆ. ನೀವ್ ಹೆಂಗೆ ಪ್ರಿಪೇರ್ ಆದ್ರಿ ಅಂತ? ಅಥವಾ ನಿಮ್ಗೆ ಪ್ರಿಪರೇಷನ್ ಟೈಮೇ ಸಿಕ್ಕಿಲ್ಲ? ನಂಗೆ ಟೈಮೇ ಸಿಗಿಲ್ಲ. ಸ್ಟಾರ್ಟಿಂಗ್ ಅದೇ ಹೇಳಿದ್ನಲ್ಲ, ಅವಳು ಆಡಿಷನ್ ತೊಗೊಂಡ್ರು, ನೆಕ್ಸ್ಟ್ ದಿವಸ ಶೂಟಿಂಗು ಹಂಗೆ ಆಗ್ತಾ ಬರ್ತಿದೆ. ನಂಗೆ ಒಂದು ದಿವಸನೂ ನಂಗೆ ಪ್ರಿಪೇರ್ ಆಗಕ್ಕೆ ನಂಗೆ ಟೈಮೇ ಇಲ್ಲ. ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟ್ ಡೇ ಹೋದೆ, ಸ್ಕ್ರಿಪ್ಟ್ ಕೊಟ್ಟರು. ನನಗೆ ಗೊತ್ತೇ ಇಲ್ಲ. ಅಷ್ಟು ಜನ ಫಸ್ಟೇ ನೋಡಿದೆ, ಅಷ್ಟು ಜನ ನೋಡಿದ ತಕ್ಷಣ ನನಗೆ ಫುಲ್ ಮೀಟರ್ ಆಫ್ ಆಗಿತ್ತು. ಯಪ್ಪ ಹೆಂಗಪ್ಪ ಮಾಡೋದು ಇವ್ರು ಮುಂದೆ ಅಂತ. ಆಮೇಲೆ ದೊಡ್ಡ ದೊಡ್ಡ ಕ್ಯಾಮ್ರಾ ಬೇರೆ, 3 ಕ್ಯಾಮ್ರಾ ಇಕ್ಕಿದ್ದಾರೆ. ಆ್ಯಕ್ಷನ್ ಅಂತಂದರು, ಫುಲ್ಲು ಡಗ್ ಅಂದ್ಬಿಟ್ಟು ನನಗೆ ಡೈಲಾಗೇ ಬಾಯಿಂದ ಬರ್ತಿಲ್ಲ. ಆಮೇಲೆ ಅವ್ರು ಬಂದು ಹಿಂಗೆ ಮಾಡಿ ಅಂತ ಹೇಳ್ಕೊಟ್ರು. ಸರ್ ಹೇಳ್ಕೊಟ್ರು, ಡೈರೆಕ್ಟರ್ ಸರು. ಆಮೇಲೆ ಸರಿ ಅಂತ ಆಮೇಲೆ ತೊಗೊಂಡು ಹಂಗೆ ಹೋಗ್ತಾ ಬರ್ತೀವಿ. ಎಕ್ಸ್ಪೀರಿಯನ್ಸ್ ಹೇಗಿದೆ? ಎಕ್ಸ್ಪೀರಿಯನ್ಸ್ ಹೇಳೋಕ್ಕೆ ಇನ್ನೂ ಅಷ್ಟೇ, ನಂಗೆ ಇನ್ನೂ ಆಗಿಲ್ಲ ಅಷ್ಟು ಎಕ್ಸ್ಪೀರಿಯೆನ್ಸು. ಸೊ ಇಷ್ಟು ದಿವಸ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಪ್ರತಿದಿನವೂ ಬೆಳಗ್ಗೆ 5 o'clock ಎದ್ದು 30 ಕಿಲೋಮೀಟರ್ಸ್ ಬರ್ತೀನಿ, ಮತ್ತು 30 ಕಿಲೋಮೀಟರ್ಸ್ ಮನೆ ಹೋಗ್ತೀನಿ. ಇಲ್ಲಿ ಬಂದು ಕಷ್ಟಪಟ್ಟು ಓದಿ ಮಾಡಿ ಇಷ್ಟಪಟ್ಟು ಮಾಡಿ, ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು, ಕ್ಯಾಮ್ರಾಮ್ಯಾನು ಮತ್ತು ನಮ್ಮ ಕೋ ಆರ್ಟಿಸ್ಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ ನಮಗೆ ಮಾಡೋಕ್ಕೆ, ಹೊಸೊಬ್ರಿಗೆ ಬೆಳೆಸ್ತಾರೆ. ಖುಷಿ ಆಗುತ್ತೆ. ಇಂಥ ಪ್ರಾಜೆಕ್ಟಲ್ಲಿ ಮಾಡ್ತೀನಿ ಅನ್ನೋ ತುಂಬ ಖುಷಿ ಆಗುತ್ತೆ. ಆಕಾಶ್ ಮತ್ತೆ ವರುಣ್ ಏನಾದ್ರೂ ಸಿಮಿಲಾರಿಟೀಸ್ ಇದೆಯಾ? ಡೆಡ್ ಆಪೋಸಿಟ್ ಎಲ್ರಿಗೂ. ಹೌದು, ಆಕಾಶ್ ಫುಲ್ ಕೋಪ, ಅವ್ನು ಫುಲ್ ಕೋಪ ಬಿಟ್ಟರೆ ಬೇರೆ ಏನೂ ಗೊತ್ತೇ ಇಲ್ಲ ಅವನಿಗೆ. ಆದರೆ ವರುಣ್ಗೆ ಎಲ್ಲ ಗೊತ್ತು, ಸಿಂಪತಿ ಇದೆ, ಮತ್ತು ಎಮೋಷನ್ಸ್ ಇದೆ, ಮತ್ತು ಲವ್ ಇದೆ, ಪ್ರತಿಯೊಂದು ಇರುತ್ತೆ ಅದರಲ್ಲಿ. ಅದು ಲೈಫ್ ಬೇರೆ, ಈ ಲೈಫೇ ಬೇರೆ, ಎರಡು ಡಿಫ್ರೆನ್ಸ್ ಇದೆ. ನೀವು ಪ್ರೀತಿಸ್ತಾ ಇರೋ ಹುಡುಗಿ ನಿಮ್ಮ ಮದ್ವೆಗೆ ಬಂದಿರ್ತಾಳಲ್ಲ, ಹೇಗೆ ನೀವು ಅಲ್ಲಿ ನೋಡಿರ್ತೀರ ಕೂಡ ಅವಳನ್ನ? ಈಗ ಅವಳು ಗೊತ್ತಿಲ್ಲ ನೀವು ಪುಷ್ಪನ್ನೇ ಮದುವೆ ಆಗಿದ್ದೀರಾ ಅಂತ. ಆದರೆ ಇದು ಹೆಂಗೆ ಗೊತ್ತಾ, ಇದರ ಕತೆ ಇರೋದು? ಸೊ ನನಗೆ ಗೊತ್ತು
ಅದು ಪುಷ್ಪ ಅಂತ. ಸೊ ಅವಳಿಗೆ ಗೊತ್ತಿಲ್ಲ ನಾನು ಯಾರಂತ. ಆಕಾಶ್ ಯಾರಂತ ಅವಳಿಗೆ ಗೊತ್ತೇ ಇಲ್ಲ. ಸಹನಾಗಿ ಆಕಾಶ ಅಂತ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತಿರೋದು. ಸೊ ಅದಕ್ಕೆ ನಾನು ನೋಡ್ತೀನಿ ಅವಾಗ ಅವಳನ್ನ, ಸರಿ ಅಂದ್ಬಿಟ್ಟು ಮದುವೆಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಟು ಮತ್ತೆ ನೋಡೋಕ್ಕಂತ ಹೋಗ್ತೀನಿ, ಅದೇ ಅವಳು ಇರೋಲ್ಲ ಅಲ್ಲಿ, ಅವಳು ಹೋಗಿರ್ತಾಳೆ. ಸೊ ಇನ್ನೂ ಹುಡುಕ್ತಾ ಇದ್ದೀನಿ, ಸಿಕ್ಕಿದ್ಲು. ಸಿಕ್ಕಿ ಇವಾಗ ಮತ್ತೆ ಅದೇನೋ ಆಗ್ತಿದೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೊತ್ತು ಅದೇನಾಗ್ತಿದೆ ಅಂತ. ಅದು ಗೊತ್ತಾಗುತ್ತೆ ಮುಂದೆ ಕತೆ ನಿಮಗೇನೆ. ಈಗ ಸಹನಾ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಹ್ಞೂ. ಅಂತ. ಸಹನಾ ಹೆಸರು ನಿಮಗೆ ಗೊತ್ತಿಲ್ಲ ಸಹನಾ ಅಂತ, ಪುಷ್ಪ ಪುಷ್ಪ ಅಂತಾನೆ ತಿಳ್ಕೊಂಡಿದ್ದೀನಿ. ಅಂದರೆ ನಾನು ಫಸ್ಟಿಂದನೂ ನಾನು ಪುಷ್ಪ ಅಂದ್ರೆ ಅದೇ ತೋಟಲ್ಲಿ ಇರೋದು ನಾನು. ಸೊ ಸಹನಾ ಅಂತ ಬಂದಿದ ತಕ್ಷಣ ಚೇಂಜ್ ಮಾಡೋಕ್ಕಂತೂ ಆಗಲ್ಲ. ಪುಷ್ಪ ಅಂತ ಫಿಕ್ಸ್ ಆಗಿದೆ, ಅದಕ್ಕೆ ಪುಷ್ಪ ಅಂತಲೇ ಇಟ್ಟಿದ್ದೆ ಅವ್ರ ಹೆಸರು. ನನಗೆ ಇಷ್ಟಪಟ್ಟು ಪುಷ್ಪ ಅಂತ ಕರೆದೀನಿ ಅವ್ರನ್ನ. ಸೊ ಅದಕ್ಕೆ ಅದು ಹಂಗೇ ಹೋಗ್ತಿದೆ. ಓಕೆ, ಈಗ ಒಂದು ಕ್ವೆಶನ್, ಅವ್ರದ್ದೇ ಫೋಟೋ ಬಂದಿದ್ದು ಅನ್ನೋ ನಿಮಗೆ ಇನ್ನೂ ಒಂದು ಸಣ್ಣ ಅನುಮಾನ ಇಲ್ಲ, ನಂಗೆ ಇನ್ನೂ ಬಂದಿಲ್ಲ. ಇನ್ನೂ ಒಂದು ಸಣ್ಣ ಇದು ಬಂದಿಲ್ಲ ನನಗೆ, ಗೊತ್ತಾಗಿಲ್ಲ. ಚೆಕ್ ಮಾಡಿಲ್ಲ ಮೇಲ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಮೇಲೇನು ಚೆಕ್ ಮಾಡಿಲ್ಲ. ವರುಣ್ಗೆ ಯಾವ ರೀತಿ ರೆಸ್ಪಾನ್ಸ್ ಆಗ್ತದೆ ವೀಕ್ಷಕರ ಕಡೆಯಿಂದ? ತುಂಬ ಹ್ಯೂಜ್ ರೆಸ್ಪಾನ್ಸ್. ಯಾಕಂದರೆ ಮುಂಚೆ ರೀಲ್ಸ್ ಮಾಡೋಕ್ಕೂ ಮತ್ತು ಇಲ್ಲಿ ಸೀರಿಯಲ್ ಮಾಡ್ತಿರೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ರೀಲ್ಸ್ ಮಾಡ್ಬೇಕಾದ್ರೆ ನನಗೆ ಒಂದು ನನ್ನ ಏಜ್ ಮತ್ತು ನನ್ನ ಏಜ್ಗಿಂತ ಕಮ್ಮಿ ಜನ ನನ್ನ ನೋಡ್ತಿದ್ರು ಮತ್ತು ನನ್ನ ಬಂದು ಮಾತಾಡ್ತಿದ್ರು. ಸೊ ಇವಾಗ ತಾತ, ಅಜ್ಜಿ, ಅಂಕಲ್, ಆಂಟಿ ಪ್ರತಿಯೊಬ್ಬರೂ ಬಂದು ಮಾತಾಡ್ತಿದ್ದಾರೆ. ತುಂಬ ಖುಷಿ ಆಗುತ್ತಲ್ವಾ. ಯಾರೂ ಗೊತ್ತಿಲ್ಲ, ಅವ್ರು ಫೋನ್ ಎಲ್ಲ ಯೂಸ್ ಮಾಡಲ್ಲ, ತಾತ ಅಜ್ಜಿ ಎಲ್ಲ ಫೋನ್ ಯೂಸ್ ಮಾಡಲ್ಲ, ಒಬ್ಬರೇ ನೋಡಿ ಟಿ ವಿ ಮಾತ್ರ. ಸೊ ಇವಾಗ ಅವರು ನಾನು ನೋಡ್ತಿದ್ದಾರೆ, ಅವರು ನಾನು ಬಂದು ಮಾತಾಡ್ತಿದ್ದಾರೆ ಅಂದರೆ ಖುಷಿ ಆಗುತ್ತೆ. ಎಲ್ಲರಿಗೂ ಲೈಫ್ ಸ್ಟ್ರಗಲ್ ಪೀರಿಯಡ್ ಅಂತ ಇದೆ, ಆಮೇಲೆ ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತೆ. ಸೊ ಈ ಬಗ್ಗೆ ನೀವು ಹೇಳೋದಾದ್ರೆ ಒಂದಿಷ್ಟು ನೆಗೆಟಿವ್ ಒಂದಿಷ್ಟು ಪಾಸಿಟಿವ್ ಕಮೆಂಟ್ಸ್ಗಳು ಹೇಗೆ ಫೇಸ್ ಮಾಡ್ತೀರಾ? ನಾನು ಜಾಸ್ತಿ ನಾನು ಪಾಸಿಟಿವ್ ತೊಗೊಳಕ್ಕೆ ಹೋಗಲ್ಲ, ನೆಗೆಟಿವ್ ಕಮೆಂಟ್ ತೊಗೊತೀನಿ. ಯಾಕಂದರೆ ನೆಗೆಟಿವ್ ನನ್ನ ಬೂಸ್ಟ್ ಮಾಡುತ್ತೆ. ಪಾಸಿಟಿವ್ ತೊಗೊಂಡ್ಬಿಟ್ರೆ ಬಿಡು ಎಲ್ಲ ಕಮೆಂಟ್ ಆಗ್ತಾರೆ, ಗುಡ್ ವಾವ್ ಸೂಪರ್ ಅಂತಾರೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ, ಏನೂ ಕೆಲಸ ಮಾಡೋಕ್ಕೆ ಹೋಗಲ್ಲ. ಅದೇ ನೆಗೆಟಿವ್ ತೊಗೊಂಡ್ರೆ ಏನೋ ಕೆಲಸ ಮಾಡಬೇಕು, ಇವ್ರು ಏನೋ ಬೈತಾರಪ್ಪ, ಇಲ್ಲ ಇದು ಚೇಂಜ್ ಮಾಡ್ಕೊಬೇಕು, ಹಿಂಗೆ ಮಾಡ್ಬೇಕಂತ ನಾವು. ಅದಕ್ಕೆ ನಾನು ಜಾಸ್ತಿ ತೊಗೊಳ್ಳೋದೇ ನೆಗೆಟಿವ್ ಕಮೆಂಟ್ಸು. ನೆಗೆಟಿವ್ ಕಮೆಂಟ್ಸ್ ಬೂಸ್ಟ್ ಮಾಡುತ್ತೆ, ಪಾಸಿಟಿವ್ ಕಮೆಂಟ್ಸ್ ಹಂಗೆ ಇಕ್ಕಿರ್ತೀನಿ. ಓಕೆ ಇರಲಿ, ಇದು ನೆಗೆಟಿವ್ ತೊಗೊಳೋಣ ಜಾಸ್ತಿ ಅಂತ ನೆಗೆಟಿವ್ ತೊಗೊತಾ ಇರ್ತೀನಿ. ಓಕೆ, ನಿಮ್ಮನ್ನ ಇಷ್ಟಪಡೋ ತುಂಬ ಏನಾದರೂ ವೀಕ್ಷಕರು ಏನಾದರೂ ಹೇಳಿದ್ದು, ಜನರ ಜೊತೆ ಒಂದು ಕಾನ್ವರ್ಸೇಷನ್ ಆಗಿದ್ದು, ಘಟನೆ ಏನಾದರೂ ಇದ್ರೆ ಎಕ್ಸ್ಪ್ಲೈನ್ ಮಾಡೋದು. ತುಂಬ ಘಟನೆಗಳಿದೆ, ಆದರೆ ನನಗೊಂದು ಹೇಳ್ಕೊಬೇಕಂತ ಇಷ್ಟ. ನನ್ನ ಫ್ಯಾನ್ ಒಬ್ಬ ದಾವಣಗೆರೆ ಇರೋದು ಅವನು. ಸೊ ಅವನು ಅಲ್ಲಿಂದ ಅವ್ನ ಬ್ಲಡ್ಡಲ್ಲಿ ನನ್ನ ಚಿತ್ರಣ ಬರೆಸಿ, ಅವ್ನ ಬ್ಲಡ್ಡಲ್ಲಿ ನನ್ನ ಡಯಾಗ್ರಾಮ್ ಎಲ್ಲ ಬರೆಸಿ ತೊಗೊಂಬಂದು ನನಗೆ ಕೊಟ್ಟಿದ್ದ. ಸೊ ಅದೊಂದು ನನಗೊಂದು ಬಿಗ್ಗೆಸ್ಟ್ ಸರ್ಪ್ರೈಸು ನನ್ನ ಫ್ಯಾನಿಂದ. ಆಮೇಲೆ ಅವ್ನು ನನ್ನ ಡೈಯಾರ್ಡ್ ಫ್ಯಾನ್, ಯಾವಾಗಲೂ ನನ್ನದೇ ಡಿ ಪಿ, ನನ್ನದೇ ಅವ್ನು ವಾಟ್ಸಪ್ಪಲ್ಲಿ ಡಿ ಪಿ ಹಾಕೊಂಡಿರ್ತಾನೆ, ನನ್ನದೇ ಅವ್ನು ವಾಲ್ಪೇಪರ್ ಹಾಕೊಂಡಿರ್ತಾನೆ, ಪ್ರತಿಯೊಂದು ಅವ್ರ ಮನೇಲೆಲ್ಲ ನನ್ನ ಫೋಟೋಗಳು ಹಾಕೊಂಡಿರ್ತಾನೆ. ಸೊ ಅದೊಂದು ತುಂಬ ಖುಷಿ ನನಗೆ. ಅವನೊಬ್ಬ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಪ್ರತಿಯೊಬ್ಬರು ಬಂದು ಮಾತಾಡ್ತಿರ್ತಾರೆ, ಎಲ್ಲರ ಕಂಡ್ರೂ ನನಗೆ ಸಂತೋಷ ಆಗುತ್ತೆ, ಬಂದು ಮಾತಾಡ್ತಾರಲ್ಲ ಅಂತ ಖುಷಿ ಆಗುತ್ತೆ. ಇದೆಲ್ಲ ನಮ್ಮ ಅಪ್ಪ ನೋಡಬೇಕಾಗಿತ್ತು, ನಮ್ಮ ಅಪ್ಪ ಇಲ್ಲ ನೋಡೋಕೆ ಇವಾಗ. ಅವ್ರು ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರು ಅವರು. ಕೋವಿಡ್ಡಿಂದ ಇದಾಗಿತ್ತು. ಆ ಸಿಚುವೇಶನ್ ಹೇಗೆ ಫೇಸ್ ಮಾಡಿದ್ರಿ? ಅವಾಗ ನಾನು ಒಬ್ಬನೇ ಮನೆಯಲ್ಲಿ ಗಂಡು ಮಗ, ನಮ್ಮ ಅಕ್ಕ, ನಾನು. ನಮ್ಮ ಅಕ್ಕನ ಬೇರೆ ಮದುವೆ ಮಾಡಬೇಕಾಗಿತ್ತು ಅದೇ ಟೈಮಲ್ಲಿ. ಆ ಟೈಮಲ್ಲೇ ನಮ್ಮ ಅಪ್ಪ ಇದು ಎಕ್ಸ್ಪೈರ್ ಆದರು. ಅವರು ಇಬ್ಬರೂ ವೀಕ್ ಆಗೋದ್ರು, ನಮ್ಮ ಅಮ್ಮ ನಮ್ಮ ಅಕ್ಕ ಇಬ್ಬರು ವೀಕ್. ಗೊತ್ತಿಲ್ಲ ನೆಕ್ಸ್ಟ್ ಏನು ಮಾಡ್ಬೇಕು, ನೆಕ್ಸ್ಟ್ ಸ್ಟೆಪ್ ಏನು ತೊಗೊಬೇಕಂತ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಒಂದು ಎಡ್ ಅಂತ ನಮ್ಮ ಮನೆ ಇದ್ದಿದ್ದು ಅವರು. ಅವರೇ ಹಿಂಗಾಗ್ಬಿಟ್ರಲ್ಲ, ನೆಕ್ಸ್ಟ್ ನಾವೇನು ಮಾಡಬೇಕು, ಹೆಂಗೆ ಬದುಕಬೇಕು, ಹೆಂಗೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಾನು ಸ್ಟ್ಯಾಂಡ್ ತೊಗೊಂಡೆ, ಇಲ್ಲ ಏನೋ ಮಾಡಬೇಕು ಅಂತ ನಿಂತ್ಕೊಂಡು ಮಾಡಿ ನಮ್ಮ ಅಕ್ಕನ ಮದುವೆ ಮಾಡಿ ನಮ್ಮ ಮನೆ ನೋಡ್ಕೊತ ಇದೀನಿ. ಇವಾಗ ಹಿಂಗಿದ್ದೀನಿ ಅಷ್ಟೇ. ಅಮ್ಮ ಎಷ್ಟು ಖುಷಿ ಆಗಿದ್ದಾರೆ ಅಂತ? ಅವ್ರು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಎಲ್ರಿಗೂ ಫೋನ್ ಹಾಕೋದು, ನಮ್ಮ ಮನೆ ನಮ್ಮ ಫ್ಯಾಮಿಲಿಯವ್ರು ಎಲ್ರಿಗೂ ಫೋನ್ ಹಾಕಿ, ನಮ್ಮ ಮಗ ಮಾಡ್ತಾವೆ ನೋಡಿ 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 ಅಂತ ಎಲ್ರಿಗೂ ಫೋನ್ ಹಾಕಿ ಹೇಳ್ತಾ ಇರ್ತಾರೆ. ಅವ್ರು ಜಾಸ್ತಿ ಸೀರಿಯಸ್ ಆಗಿ ನೋಡ್ತಾ ಇರ್ತಾರೆ. ನಾನೇ ಬರ್ತೀನಲ್ಲ, ಅವ್ರು ಇನ್ನೂ ಖುಷಿಯಾಗಿದ್ದಾರೆ, ತುಂಬ ಸಂತೋಷವಾಗಿದ್ದಾರೆ. ಎಲ್ಲರೂ ಖುಷಿಯಾಗಿದ್ದಾರೆ ಅವ್ರ ನಮ್ಮ ಮನೇಲಿ. ಏನೋ ಮಾಡ್ತಾವ್ ನನ್ನ ಮಗ, ಸುಮ್ಮನೆ ಕೂತ್ಕೊಂಡಿಲ್ಲ, ಏನೋ ಮಾಡ್ತಾವ್ ಕೆಲಸ ಅಂತ ಸುಮ್ಮನಿದ್ದಾರೆ. ಅಕ್ಕ ಮತ್ತೆ ನಿಮ್ಮ ಬಾಂಡಿಂಗ್ ಬಗ್ಗೆ ಶೇರ್ ಮಾಡಿದ್ರೆ ಎಲ್ಲರೂ ಹೇಳ್ತಾರೆ, ಇಬ್ಬರಿಂದ ಒಬ್ಬ ಅಣ್ಣ ಇರಬೇಕು, ಇಬ್ಬರಿಂದ ಒಬ್ಬ ತಮ್ಮ ಇರಬೇಕು ಅನ್ನೋ, ಅಂದ್ರೆ ತುಂಬ ಯೂಸ್ ಹೌದು. ಇದೆ ನಿಮ್ಮ ಮತ್ತೆ ನಿಮ್ಮ ಅಕ್ಕ ಅವ್ರ ಬಗ್ಗೆ. ಆ ಬಗ್ಗೆ ಶೇರ್ ಮಾಡಿ. ನಮ್ಮ ಅಕ್ಕ ಅಂದರೆ ನನಗೆ ನಮ್ಮಪ್ಪ, ನಂಗೆ ಲೈಫಲ್ಲಿ ಇಷ್ಟಪಡೋದು ಇಬ್ಬರನ್ನ, ನಮ್ಮ ಅಕ್ಕನ ಮತ್ತು ನಮ್ಮ ಅಪ್ಪನ. ನಾನು ನಮ್ಮ ಅಕ್ಕನ ನಮ್ಮ ಅಪ್ಪನ ಚೆನ್ನಾಗಿ ನೋಡ್ತೀನಿ. ಅವಳಂತೂ ನಾನಂದರೆ ಅವಳು ಪ್ರಾಣ ಒಳಗೆ. ನನಗೆ ಏನು ಬೇಕು ಅಂತ ಮಾಡ್ತಾಳೆ ಅದು. ನಂಗೆ ಸೀರಿಯಲ್ ಸಿಕ್ಕಿದ ತಕ್ಷಣ ನನಗಿಂತ ಜಾಸ್ತಿ ಖುಷಿ ಪಟ್ಟಿದ್ದು ಅವಳು. ಸಿಕ್ಕಾಪಟ್ಟೆ ಖುಷಿಪಟ್ಲು.
ಅವಳು ನಂಗೆ ಫೋನ್ ಹಾಕ್ಬಿಟ್ಟು ಏಯ್ ಚೆನ್ನಾಗಿ ಮಾಡಿದ್ಯಾ ಕಣೋ, ಹಿಂಗೆ ಮಾಡಿದ್ಯಾ, ಹಂಗೆ ಮಾಡು ಅಂತ ಅವಳು ನಂಗೆ ಸಜೆಷನ್ಸ್ ಎಲ್ಲ ಕೊಡ್ತಾ ಇರ್ತಾಳೆ. ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾಳೆ. ಮದುವೆ ಬೇರೆ ಮಾಡಿಕೊಟ್ಟೆ ಅವಳು ಅದಕ್ಕೂ ತುಂಬ ಖುಷಿಯಾಗಿದ್ದಾಳೆ. ಸಂತೋಷವಾಗಿ ಇವಾಗ ಆರಾಮಾಗಿದ್ದಾಳೆ ಅಷ್ಟೇ. ಅಂತ ಬಂದಿದೆ ಇವಾಗ ಹ್ಞೂ. ಆ ಬಗ್ಗೆ ಹೇಳಿ. ಅಯ್ಯೋ ಅವಳಂತೂ ಕ್ಯೂಟ್ ಖುಷಿ. ಎಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತು ಅವಳಂದರೆ ಸಿಕ್ಕಾಪಟ್ಟೆ. ಇವಾಗಿನ ಅವಳು ಫ್ಯಾನ್ ಫಾಲೋವರ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅವಳನ್ನ ಹೇಳ್ತಿದ್ದಾರೆ ಅವಳನ್ನ ಹಾಕೋ ಸೀರಿಯಲ್ಗೆ ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ. ನೋಡೋಣ ಅವಳಿಗೆ ಏನಾಗಬೇಕೋ ಗೊತ್ತಿಲ್ಲ. ನಮ್ಮ ಅಕ್ಕ ಅವಳು ಏನು ಮಾಡ್ತಾಳೋ ಗೊತ್ತಿಲ್ಲ. ಅವಳೊಂಥರ ನನಗೆ ಲಕ್ಕಿ ಚಾಮ್. ನನಗೆ ಒಂಥರ ಲಕ್ಷ್ಮಿ, ನಮ್ಮ ಮನೇಲಿ ಲಕ್ಷ್ಮಿ ಥರ ಇರೋಳು. ಬಂದಿದ ತಕ್ಷಣ ನನಗೆ ಏನೋ ಚೇಂಜ್ ಆಗೋಯ್ತು. ಅವಳು ಬಂದಿದ ತಕ್ಷಣ ಫುಲ್ ಚೇಂಜ್. ನನ್ನ ಲೈಫೇ ಚೇಂಜ್ ಆಗ್ಬಿಡ್ತು. ಗೊತ್ತಿಲ್ಲ ನಮ್ಮ ಅಪ್ಪನೇ ಹುಟ್ಟು ಬಂದ್ರೆ ನಾವು ಮತ್ತೆ ಗೊತ್ತಿಲ್ಲ. ವರ್ಕ್ ಲೈಫ್ ಬಗ್ಗೆ ಒಂದು ಕ್ವಶನ್ ಓಡಾಡ್ತಿದೆ. ಏನಂತ ಕ್ಲಾರಿಫಿಕೇಶನ್ ಲವ್ ಲೈಫ್ ಕಾಲಾಯ ತಸ್ಮೈ ನಮಃ ಅಂತ ಏನೋ ಹೇಳ್ತಾರದು ಬಿಡಿ. ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಅಷ್ಟು ಇಷ್ಟ ಇಲ್ಲ. ಏನೋ ಆಗ್ಬೇಕಾಗಿರೋದು ಏನೋ ಆಯ್ತೋ ಗೊತ್ತಿಲ್ಲ. ಬೃಂದಾವನ 100th ಎಪಿಸೋಡ್ ಆಗ್ತಾ ಇದೆ. ಸೊ ಈ ಬಗ್ಗೆ ಹೇಳೋದು ಇಷ್ಟು ಬೇಗ ಆಗೋಯ್ತಲ್ಲ 100 ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಮೊನ್ನೆ ಮಾಡ್ದಂಗಿತ್ತು ನನ್ನ ಫಸ್ಟ್ ಎಪಿಸೋಡ್. ನಂದು ಫಸ್ಟ್ ಎಪಿಸೋಡ್ ಮೊನ್ನೆ ಮಾಡ್ದಂಗಿತ್ತು. ಅಲ್ಲಿ ಇಷ್ಟು ಬೇಗ 100 ಆಗಿಬಿಟ್ಟಿದೆ. ದಿನಗಳು ಹಂಗೆ ಹೋಗ್ತಾ ಇದೆ ಬೇಗ. ಸೊ ಬೇಗ ಇನ್ನೂ 100 ಅಲ್ಲ 1000 ಆಗಲಿ ಅಂತ ನಾನು ಕೇಳ್ಕೊತೀನಿ. ಜಾಸ್ತಿ ಜನ ನೋಡಿ ನಮ್ಮ ಧಾರಾವಾಹಿನ, ಪ್ರತಿಯೊಬ್ಬರು ನೋಡಿ. ಇವಾಗೊಂದು ಇದು ಮಾಡ್ತೀವಿ ನಮ್ಮ ಮನೇಲಿ, ಗಣಹೋಮ ನವಗ್ರಹ ಶಾಂತಿ ಪೂಜೆ ಮಾಡ್ತಿದ್ದೀವಿ. ಪ್ರತಿಯೊಬ್ಬರು ನೋಡಿ ಅದನ್ನ. ಟ್ವಿಸ್ಟ್ ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಮಿಸ್ ಮಾಡಿಬಿಡಿ. 8 ಗಂಟೆಗೆ ಬರ್ತೀವಿ. ಥ್ಯಾಂಕ್ ಯು.